ದಿಸ್ ಇಸ್ ವಿಜಯ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಫ್ಟಿಯ ಟೆಕ್ನಿಕಲ್ ಲೆವೆಲ್ಸ್ ಬಗ್ಗೆ ಡಿಸ್ಕಷನ್ ಮಾಡಕ್ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು, ಮಾರ್ಕೆಟ್ ಬಂದ್ಬಿಟ್ಟು 24,850 ಲೆವೆಲ್ ಅಲ್ಲಿ ಓಪನ್ ಆಗಿದೆ. ನಿನ್ನೆ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆಗಿತ್ತು, ಇವತ್ತು ಗ್ಯಾಪ್ ಅಪ್ ಓಪನ್ ಆಗಿದೆ. ಅದಾದ್ಮೇಲೆ ಏನಾಗಿದೆ ಅಂತಂದ್ರೆ, ಸಿನ್ಸ್ ಇಟ್ ಇಸ್ ಅ ಎಕ್ಸ್ಪೈರಿ ಡೇ, ಇವತ್ತು ಎಕ್ಸ್ಪೈರಿ ಡೇ ಆಗಿರೋದ್ರಿಂದ ಮಾರ್ಕೆಟ್ ಒಂದು ಸ್ಮಾಲ್ ರೇಂಜ್ ಬೌಂಡ್ ಅಲ್ಲೇ ಟ್ರೇಡ್ ಆಗಿದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಒಂದು ಸ್ಮಾಲ್ ರೇಂಜ್ ಬೌಂಡ್ ಅಲ್ಲಿ ಟ್ರೇಡ್ ಆಗಿದೆ 24,870. ಸೊ ಇದು ರೆಸಿಸ್ಟೆನ್ಸ್ ಝೋನ್ ಆಗಿ ಆಕ್ಟ್ ಆಗಿದೆ. ಇನ್ನು 24,800 ಲೆವೆಲ್, ಸೊ ಇದು ಸಪೋರ್ಟ್ ಝೋನ್ ಆಗಿ ಆಕ್ಟ್ ಆಗಿದೆ. ಮಾರ್ಕೆಟ್ ಇವತ್ತು ಒಂದು ಸ್ಮಾಲ್ ರೇಂಜ್ ಬೌಂಡ್ ಅಲ್ಲಿ ಟ್ರೇಡ್ ಆಗಿರೋದ್ರಿಂದ ನಮ್ಗೆ ಇವತ್ತು ಟ್ರೇಡ್ ಮಾಡೋದಕ್ಕೆ ಅಂತ ಅವಕಾಶ ಸಿಕ್ಕಿಲ್ಲ. ಅದ್ರ ಜೊತೆಗೆ ಇವತ್ತು ಎಕ್ಸ್ಪೈರಿ ಡೇ ಇರೋದ್ರಿಂದ ಮಾರ್ಕೆಟ್ ಒಂದು ಸ್ಮಾಲ್ ರೇಂಜ್ ಬೌಂಡ್ ಅಲ್ಲಿ ಟ್ರೇಡ್ ಆಗಿದೆ. ಸ್ನೇಹಿತರೆ, ನಿಮ್ಗೆ ಟ್ರೇಡ್ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಗ್ಬೇಕು ಅಂತಂದ್ರೆ ಮಾರ್ಕೆಟ್ ಈ ರೀತಿ ಒಂದು ಸಪೋರ್ಟ್ ಝೋನ್ ಮತ್ತು ರೆಸಿಸ್ಟೆನ್ಸ್ ಝೋನ್ ಅಲ್ಲಿ ಈ ರೀತಿ ಪ್ಯಾಟರ್ನ್ ಅಲ್ಲಿ ಟ್ರೇಡ್ ಆಗ್ತಾ ಇರಬೇಕು. ಅಂದ್ರೆ ಮಾತ್ರ ನಿಮ್ಗೆ ಟ್ರೇಡ್ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ. ಫ್ರೆಂಡ್ಸ್, ನಾವು ವಿ ವಿಲ್ ಡಿಸ್ಕಸ್ ಹೌ ವಿ ಕ್ಯಾನ್ ಪ್ಲಾನ್ ಫಾರ್ ಟುಮಾರೋ ಟ್ರೇಡ್. ನಾಳೆ ನಾವು ಯಾವ ರೀತಿ ಟ್ರೇಡ್ ಅನ್ನ ಪ್ಲಾನ್ ಮಾಡಬಹುದು ಅಂತ ಹೇಳಿ ಈಗ ಡಿಸ್ಕಷನ್ ಮಾಡಕ್ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾವು ಸಪೋರ್ಟ್ ಝೋನ್ ಮತ್ತು ರೆಸಿಸ್ಟೆನ್ಸ್ ಝೋನ್ ಗಳನ್ನ ತಿಳ್ಕೊಬೇಕಾಗುತ್ತೆ. 24,870 ಲೆವೆಲ್ ಇದೆಯಲ್ಲ, ಸೊ ಇದೊಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ಆಕ್ಟ್ ಆಗುತ್ತೆ. 24,800 ಲೆವೆಲ್ ಇದೆಯಲ್ಲ, ಇದೊಂದು ಸಪೋರ್ಟ್ ಝೋನ್ ಆಗಿ ಆಕ್ಟ್ ಆಗುತ್ತೆ. 24,700 ಇದು ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಆಕ್ಟ್ ಆಗುತ್ತೆ. ಒಂದು ವೇಳೆ ಸೊ ನಾಳೆ ಏನಾದ್ರೂ ಮಾರ್ಕೆಟ್ ಈ ಲೆವೆಲ್ ಮೇಲ್ಗಡೆ ಏನಾದ್ರೂ ಓಪನ್ ಆಯ್ತು ಅಂತ ಇಟ್ಕೊಳ್ಳಿ. ಇಲ್ಲಿ ಓಪನ್ ಆದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ಸುಮಾರು ಹೊತ್ತು ಈ ರೀತಿ ಮಾರ್ಕೆಟ್ ಕನ್ಸಾಲಿಡೇಟ್ ಆಗಿ ಸೊ ಒಂದು ಒಳ್ಳೆ ಬ್ರೇಕ್ಔಟ್ ಕೊಡ್ತು ಅಂತ ಇಟ್ಕೊಳ್ಳಿ. ದೆನ್ ಯು ಕ್ಯಾನ್ ಗೋ ಫಾರ್ ಅ ಲಾಂಗ್ ಪೊಸಿಷನ್. ದ ಫಸ್ಟ್ ಟಾರ್ಗೆಟ್ ಇಸ್ ಗೋನ್ ಬಿ ಅಟ್ 24,900. ನೆಕ್ಸ್ಟ್ ಒನ್ ಇಸ್ ಗೋನ್ ಬಿ ಅಟ್ 24,950. ಒಂದು ವೇಳೆ ಸೊ ಇಲ್ಲಿ ಸೆಲ್ಲರ್ಸ್ ಏನಾದ್ರು ತುಂಬಾ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡಿದ್ರು, ಸೊ ಈ ಲೆವೆಲ್ ಅನ್ನ ಬ್ರೇಕ್ ಮಾಡ್ತು ಅಂತಂದ್ರೆ ದೆನ್ ಯು ಕ್ಯಾನ್ ಗೋ ಫಾರ್ ಸೆಲ್ ಪೊಸಿಷನ್. ದ ಫಸ್ಟ್ ಟಾರ್ಗೆಟ್ ಇಸ್ ಗೋನ್ ಬಿ ಅಟ್ 24,840. ನೆಕ್ಸ್ಟ್ ಒನ್ ಇಸ್ ಗೋನ್ ಬಿ ಅಟ್ 24,800. ಒಂದು ವೇಳೆ ನಾಳೆ ಏನಾದ್ರೂ ಮಾರ್ಕೆಟ್ ಈ ಲೆವೆಲ್ ಅಲ್ಲಿ ಓಪನ್ ಆಯ್ತು ಅಂತ ಇಟ್ಕೊಳ್ಳಿ. ಈ ಲೆವೆಲ್ ಅಲ್ಲಿ ಓಪನ್ ಆದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ಈ ಸಪೋರ್ಟ್ ಝೋನ್ ಬರುವವರೆಗೂ ಕಾಯ್ಬೇಕು. ಇಲ್ಲಿ ಬಂದಿಂದ ಸುಮಾರು ಹೊತ್ತು ಮಾರ್ಕೆಟ್ ಈ ರೀತಿ ಕನ್ಸಾಲಿಡೇಟ್ ಆಗಿ ಒಂದು ಒಳ್ಳೆ ಬ್ರೇಕ್ಔಟ್ ಕೊಟ್ರೆ ದೆನ್ ಯು ಕ್ಯಾನ್ ಗೋ ಫಾರ್ ಲಾಂಗ್ ಪೊಸಿಷನ್. ದ ಫಸ್ಟ್ ಟಾರ್ಗೆಟ್ ಇಸ್ ಗೋನ್ ಬಿ ಅಟ್ 24,850. ನೆಕ್ಸ್ಟ್ ಒನ್ ಇಸ್ ಗೋನ್ ಬಿ ಅಟ್ 24,900. ಒಂದು ವೇಳೆ ಮಾರ್ಕೆಟ್ ಇಲ್ಲಿ ಸಸ್ಟೈನ್ ಆಗಿಲ್ಲ, ಸೊ ಬ್ರೇಕ್ ಡೌನ್ ಕೊಡ್ತು ಅಂತಂದ್ರೆ ದೆನ್ ಯು ಕ್ಯಾನ್ ಗೋ ಫಾರ್ ಸೆಲ್ ಪೊಸಿಷನ್. ದ ಫಸ್ಟ್ ಟಾರ್ಗೆಟ್ ಇಸ್ ಗೋನ್ ಬಿ ಅಟ್ 24,750. ನೆಕ್ಸ್ಟ್ ಒನ್ ಇಸ್ ಗೋನ್ ಬಿ ಅಟ್ 24,700. ಸ್ನೇಹಿತರೆ, ನಾವು ಮಾರ್ಕೆಟ್ ಅನ್ನು ಅಬ್ಸರ್ವ್ ಮಾಡಿದಾಗ ಸ್ವಲ್ಪ ದಿನದಿಂದ ಏನಾಗಿದೆ ಅಂದ್ರೆ 24,850 ಲೆವೆಲ್ ಇದೆಯಲ್ಲ, ಇದೊಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ಆಕ್ಟ್ ಆಗಿದೆ. ಸೊ ಈ ಲೆವೆಲ್ ಇಂದ ಮಾರ್ಕೆಟ್ ತುಂಬಾ ಸ್ಟ್ರಾಂಗ್ ಆಗಿ ಕೆಳಗಡೆ ಬಂದಿದೆ. ಒಂದು ವೇಳೆ ಮಾರ್ಕೆಟ್ ನಾಳೆ ಈ ಲೆವೆಲ್ ಮೇಲ್ಗಡೆ ಏನಾದರೂ ಸ್ಟ್ರಾಂಗ್ ಆಗಿ ಸಸ್ಟೈನ್ ಆದ್ರೆ ಮಾತ್ರ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ ಮೋರ್ ಅಪ್ಸೈಡ್ ಮೊಮೆಂಟಮ್ ಇನ್ ದ ಮಾರ್ಕೆಟ್. ಇಲ್ಲಿ ಏನಾದ್ರು ಸೆಲ್ಲರ್ಸ್ ತುಂಬಾ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡಿದ್ರೆ ಸೊ ಡೌನ್ ಸೈಡ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂತಂದ್ರೆ ಸ್ವಲ್ಪ ದಿನದಿಂದ ಮಾರ್ಕೆಟ್ ಇದೇ ಲೆವೆಲ್ ಇಂದ ಸ್ಟ್ರಾಂಗ್ ಆಗಿ ಕೆಳಗಡೆ ಬಂದಿದೆ. ಸ್ನೇಹಿತರೆ, ನಾವು ನಿಫ್ಟಿಯ ಡೇ ಚಾರ್ಟ್ ಅನ್ನು ಅಬ್ಸರ್ವ್ ಮಾಡೋದಾದ್ರೆ ಒಂದು ಲಾಸ್ಟ್ ಒಂದು ವಾರದಿಂದ ಮಾರ್ಕೆಟ್ ಅಲ್ಲಿ ಸೊ ಬೈಯರ್ಸ್ ತುಂಬಾ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡಿದರೆ ಮಾರ್ಕೆಟ್ ಕಂಟಿನ್ಯೂ ಮೇಲೆ ಹೋಗ್ತಾ ಇದೆ. ಆದ್ರೆ ಇವತ್ತೇನಾಗಿದೆ ಅಂತಂದ್ರೆ ಮಾರ್ಕೆಟ್ ನಲ್ಲಿ ಒಂದು ಡೋಸಿ ಕ್ಯಾಂಡಲ್ ಫಾರ್ಮ್ ಆಗಿದೆ. ಅದರ ಜೊತೆಗೆ ಇದು ಹೈಯರ್ ಲೆವೆಲ್ ಅಲ್ಲಿ ಫಾರ್ಮ್ ಆಗಿದೆ. ಯಾವಾಗ ಡೋಸಿ ಕ್ಯಾಂಡಲ್ ಹೈಯರ್ ಲೆವೆಲ್ ಅಲ್ಲಿ ಫಾರ್ಮ್ ಆಗುತ್ತೆ, ಸೊ ಅವಾಗ ಮಾರ್ಕೆಟ್ ಸ್ವಲ್ಪ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಇಲ್ಲಿ ಮಾರ್ಕೆಟ್ ಅಲ್ಲಿ ಒಂದು ಸ್ಟ್ರಾಂಗ್ ಡೋಸಿ ಕ್ಯಾಂಡಲ್ ಬಂದಿದೆ. ಅದಾದ್ಮೇಲೆ ಒಂದ್ 2-3 ದಿನ ಕಂಟಿನ್ಯೂ ಆಗಿ ಮಾರ್ಕೆಟ್ ಕೆಳಗಡೆ ಬಂದಿದೆ. ಅದೇ ರೀತಿ ಸೊ ಇವತ್ತೇನಾಗಿದೆ ಅಂತಂದ್ರೆ ಒಂದು ರೆಸಿಸ್ಟೆನ್ಸ್ ಝೋನ್ ಅಲ್ಲಿ ಡೋಸಿ ಕ್ಯಾಂಡಲ್ ಫಾರ್ಮೇಶನ್ ಆಗಿದೆ. ಸೊ ಮಾರ್ಕೆಟ್ ಸ್ವಲ್ಪ ಕೆಳಗಡೆ ಬಂದ್ರೂ ಬರ್ಬೋದು. ಡೋಸಿ ಇದರ ಅರ್ಥ ಏನಂತಂದ್ರೆ ಸ್ವಲ್ಪ ಅನ್ಸರ್ಟಿನಿಟಿ ಇರುತ್ತೆ ಅಂತ ಅರ್ಥ. Friends, I hope you find this video useful. If you like this video, please to subscribe, please to share it with your community. If you want to learn more about trading, you can explore my online course. Thank you so much.